ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 19ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 19. ಮಂದಾರ ಕುಂದ ಕುರಬೋತ್ಪಲ ಚಂಪಕಾರ್ಣ ಪುನ್ನಾಗ ನಾಗ ಬಕುಲಾಂಬುಜ ಪಾರಿಜಾತಾಃ ಗಂಧೇರ್ಚಿತೆ ತುಳಸಿಕಾ ಭರಣೇನ ತಸ್ಯ ಯಸ್ಮಿನ್ ಸ್ತಪ ಸುಮನಸೋ ಬಹು ಮಾನಯಂತಿ. ಅನುವಾದ: ಹೂ ಬಿಡುವ ಸಸ್ಯಗಳಾದ ಮಂದಾರ, ಕುಂದ, ಕುರಬಕ ನೈದಿಲೆ, ಸಂಪಗೆ, ಅರ್ಣ, ಪುನ್ನಾಗ, ನಾಗ, ಕೇಸರ, ಬಕುಲ, ತಾವರೆ, ಪಾರಿಜಾತದಂತಹವು ದಿವ್ಯವಾದ ಪರಿಮಳದಿಂದ ತುಂಬಿದ್ದರೂ ಅವು ತುಳಸಿಯು ಮಾಡಿರುವ ತಪಶ್ಚರ್ಯೆಯ ಬಗ್ಗೆ ಇನ್ನೂ ಪ್ರಜ್ಞೆಯುಳ್ಳವಾಗಿವೆ. ಏಕೆಂದರೆ ಭಗವಂತನು ತುಳಸಿ ಪತ್ರಗಳ ಮಾಲೆಯನ್ನು ಧರಿಸುವವನಾಗಿ ತುಳಸಿಗೆ ವಿಶೇಷ ಮಹತ್ವವನ್ನು ಕೊಟ್ಟಿರುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭೃಂಗರಾಜ ಭಗವಂತನ ಮಹಿಮೆಗಳನ್ನ ಹಾಡ್ತಾ ಇರ್ಬೇಕಾದ್ರೆ ಬೇರೆ ಪಕ್ಷಿಗಳು ಅಂದ್ರೆ ಪಾರ್ವಾಳ, ಕೋಗಿಲೆ, ಸಾರಸ ಪಕ್ಷಿ, ಚಕ್ರವಾಕ, ಹಂಸ, ನವಿಲು, ಈ ರೀತಿ ಬೇಕಾದಷ್ಟು ಹಕ್ಕಿಗಳು ಇದೆಯಲ್ಲ, ಅವೆಲ್ಲ ತಮ್ಮ ಧ್ವನಿಯನ್ನ ತಾತ್ಕಾಲಿಕವಾಗಿ ನಿಲ್ಲಿಸಿರುತ್ತೆ. ಅಂದ್ರೆ ಅವರು ಭಗವಂತನ ವಿಚಾರವನ್ನ ಹೇಳ್ತಾ ಇದ್ದಾನೆ ಅಂದಿದ ತಕ್ಷಣ ಬೇರೆ ಪಕ್ಷಿಗಳೆಲ್ಲ ಸೈಲೆಂಟ್ ಆಗ್ಬಿಡುತ್ತೆ. ಅಂದ್ರೆ ಏನು? ಅಂತಹ ದಿವ್ಯ ಪಕ್ಷಿಗಳು, ಇವೆಲ್ಲ ದಿವ್ಯ ಪಕ್ಷಿಗಳು ಅಂತ ಹೇಳ್ತಾರೆ. ಇಂಥ ದಿವ್ಯ ಪಕ್ಷಿಗಳು ಭಗವಂತನ ಗಾನವನ್ನು ಕೇಳೋದಕ್ಕೋಸ್ಕರ ಮಾತ್ರ ತಮ್ಮ ಶಬ್ದವನ್ನ ಅಥವಾ ತಮ್ಮ ಒಂದು ಗಾನವನ್ನ ನಿಲ್ಲಿಸ್ತಾರೆ. ಆದ್ರೆ ಮನುಷ್ಯರಲ್ಲಿ ಇಷ್ಟು ಬುದ್ಧಿನೂ ಇಲ್ಲ ನೋಡಿ. ಭಗವಂತನ ನಾಮ ಸ್ಮರಣೆ ಅಥವಾ ಭಗವಂತನ ಒಂದು ಪೂಜೆ ನಡೀತಾ ಇರುತ್ತೆ, ಅರ್ಚನೆ ನಡೀತಾ ಇರುತ್ತೆ, ಅಥವಾ ಸಹಸ್ರನಾಮ ಪಾರಾಯಣ ನಡೀತಾ ಇರುತ್ತೆ. ಆಗ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಏನೇನೋ ಬೇಡದೇ ಇರುವಂಥ ಐಹಿಕ ವಿಚಾರದಲ್ಲಿ ಅವ್ರಿಗೆ ಆಸಕ್ತಿ ಇರೋದ್ರಿಂದ ಅದರಲ್ಲಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಭಗವಂತನ ವಿಚಾರ ನಡೀತಾ ಇದೆ ಅಥವಾ ಅವನ ಕೆಲಸ ನಡೀತಾ ಇದೆ ಅಥವಾ ಅವನ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ, ನಾವು ಸೈಲೆಂಟಾಗಿ ಅದನ್ನು ಕೇಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಜ್ಞಾನ ಇಲ್ಲ. ಆದರೆ ಪಕ್ಷಿಗಳಿಗೂ ಗಿಡ, ಮರ, ಸಸ್ಯಗಳು, ಹೂಗಳು ಇವುಗಳಿಗೆ ಆ ಜ್ಞಾನ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಭಗವಂತನ ವಿಚಾರ ಅಂದಿದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿ ಅದನ್ನ ಕೇಳಿಸ್ಕೊಳ್ಬೇಕು ಅನ್ನೋದು ಇದರ ಅರ್ಥ. ಈಗ ನೋಡಿ, ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಹೂ ಬಿಡುವಂತಹ ಸಸ್ಯಗಳಾದಂತಹ ಯಾವುದು ಹೂ ಬಿಡುತ್ತೆ? ಮಂದಾರ, ಕುಂದ, ಸಂಪಗೆ, ನೈದಿಲೆ, ಪುನ್ನಾಗ, ನಾಗ, ತಾವರೆ, ಪಾರಿಜಾತ, ಬಕುಲ, ಕೇಸರ, ಇನ್ನು ಬೇಕಾದಷ್ಟು ಇವೆಲ್ಲ ದಿವ್ಯವಾದಂತಹ ಪರಿಮಳದಿಂದ ತುಂಬಿರುತ್ತೆ. ಆದರೆ ಅವು ಕೂಡ ತುಳಸಿ ಮಾಡಿರುವಂತಹ ತಪಶ್ಚರ್ಯೆಯ ಬಗ್ಗೆ, ಅಂದರೆ ಎಲ್ಲ ಗಿಡಗಳಲ್ಲೂ ಶ್ರೇಷ್ಠವಾಗಿರುವಂಥ ತುಳಸಿಯ ಬಗ್ಗೆ ಅವರಿಗೆ ಪ್ರಜ್ಞೆ ಇದೆ. ಅದೆಷ್ಟು ಶ್ರೇಷ್ಠ ಅಂತ, ಯಾಕಂದರೆ ಇವರಿಗೆ ಸುಗಂಧವನ್ನು ಸೂಸುವಷ್ಟು ಶಕ್ತಿ ಇದೆ. ಅಂದರೆ ಆ ಒಂದು ಅರ್ಹತೆ ಇದ್ರೂ ಕೂಡ ತುಳಸಿಯ ಮಹತ್ವ ಏನು, ಆ ತುಳಸಿ ಮಾಡಿರುವಂಥ ತಪಶ್ಚರ್ಯ ಏನು, ಅದ್ರ ಬಗ್ಗೆ ಎಲ್ಲ ಅವರಿಗೆ ಪ್ರಜ್ಞೆ ಇದೆ. ಯಾಕೆ ಅಂತಂದರೆ ಭಗವಂತ ತುಳಸಿ ಪತ್ರಗಳ ಮಾಲೆಯನ್ನು ಧರಿಸ್ತಾನೆ, ಭಗವಂತ ಸ್ವಯಂ ಅದನ್ನು ಧರಿಸ್ತಾನೆ ಅಂತಂದರೆ ಅದಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ತುಳಸಿಗೆ ವಿಶೇಷ ಮಹತ್ವವನ್ನು ಭಗವಂತ ಕೊಟ್ಟಿದ್ದಾನೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಅಂದರೆ ಯಾರ್ಯಾರಿಗೆ ಎಷ್ಟು ವಿಶೇಷವಾದ ಗುಣ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಮತ್ತು ನಮ್ಮಲ್ಲಿ ಏನಾದರೂ ಒಂದು ಕಲೆ, ಏನೇ ಒಂದು ವಿದ್ಯೆ ಆಗಿರಬಹುದು, ಇದ್ದಿದ ತಕ್ಷಣ ನಾವು ಗರ್ವ ಪಡಬಾರ್ದು, ಆಯಿತಾ? ಅವ್ರದ್ದೇ ಆದಂಥ ಶ್ರೇಷ್ಠತೆ ಇರುತ್ತೆ. ಮತ್ತು ನಮ್ಮಲ್ಲಿ ಯಾರು ಶ್ರೇಷ್ಠರಾಗಿರ್ತಾರೋ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಗೌರವ ಕೊಡಬೇಕು ಅನ್ನೋದನ್ನು ನಾವು ಇದರಿಂದ ತಿಳ್ಕೋಬಹುದು. ಈಗ ಈ ವಿಷಯದಲ್ಲಿ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ ತುಳಸಿ ಪತ್ರಗಳ ಮಹತ್ವ ಸ್ಪಷ್ಟವಾಗಿ ನಿರೂಪಿತವಾಗಿದೆ. ಭಕ್ತಿ ಸೇವೆಯಲ್ಲಿ ತುಳಸಿಯ ಗಿಡಗಳು ಮತ್ತು ಅವುಗಳ ಎಲೆಗಳು ಬಹಳ ಮುಖ್ಯವಾದವು. ಭಕ್ತರು ಪ್ರತಿನಿತ್ಯವೂ ತುಳಸಿ ಗಿಡಕ್ಕೆ ನೀರು ಹೊಯ್ಯಬೇಕು ಮತ್ತು ಭಗವಂತನ ಪೂಜೆಗಾಗಿ ತುಳಸಿ ಪತ್ರಗಳನ್ನು ಸಂಗ್ರಹಿಸಬೇಕು ಎಂಬುದಾಗಿ ಸಮರ್ಥಿಸಲಾಗಿದೆ.
ಇಲ್ಲಿ ತುಳಸಿ ಎಲೆಗಳಿರುತ್ತಲ್ಲ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದನ್ನ ಮತ್ತು ಅದರ ಮಹತ್ವ ಏನು ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಈ ಶ್ಲೋಕದಲ್ಲಿ ತುಳಸಿಯ ವಿಶೇಷತೆಯನ್ನು ಹೇಳಿದ್ದಾರೆ. ಈಗ ಭಕ್ತಿ ಮಾರ್ಗದಲ್ಲಿ ಇರುವಂಥವ್ರು ಸೇವೆಗೋಸ್ಕರ ಭಗವಂತನ ಪೂಜೆ ಪುನಸ್ಕಾರ ಎಲ್ಲದಕ್ಕೂ ಕೂಡ ತುಳಸಿ ಗಿಡ ಮತ್ತು ಅದರ ಎಲೆ ಇದೆಯಲ್ಲ ಅದು ತುಂಬ ಮುಖ್ಯ ಆಗತ್ತೆ. ಭಕ್ತರು ಪ್ರತಿನಿತ್ಯ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಕು. ಮತ್ತು ಪೂಜೆಗೋಸ್ಕರ ಅಂದರೆ ಏನು, ನಮ್ಮ ಪ್ರತಿನಿತ್ಯದ ಪೂಜೆಯಲ್ಲಿ ತುಳಸಿಯನ್ನು ಬಳಸಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಪ್ರತಿನಿತ್ಯ ನೀರು ಹಾಕಬೇಕು ಮತ್ತು ಅದರ ಎಲೆಗಳನ್ನು ಸಂಗ್ರಹಣೆ ಮಾಡ್ಕೋಬೇಕು. ಒಮ್ಮೆ ಒಬ್ಬ ನಾಸ್ತಿಕನಾದ ಸ್ವಾಮಿಯು ಹೀಗೆ ಟೀಕಿಸಿದನು, ತುಳಸಿ ಗಿಡಕ್ಕೆ ನೀರೆರೆದರೆ ಪ್ರಯೋಜನವೇನು? ಅದಕ್ಕಿಂತ ಬದನೆ ಗಿಡಕ್ಕೆ ನೀರೆರೆಯುವುದು ಒಳ್ಳೆಯದು. ಬದನೆ ಗಿಡಕ್ಕೆ ನೀರೆರೆಯುವುದರಿಂದ ಬದನೆಕಾಯಿಗಳನ್ನು ಪಡೆಯಬಹುದು, ಆದರೆ ತುಳಸಿಗೆ ನೀರೆರೆದು ಉಪಯೋಗವೇನು? ಈ ಹುಚ್ಚು ಪ್ರಾಣಿಗಳು ಭಕ್ತಿ ಸೇವೆಯ ಮರ್ಮವನ್ನರಿಯದೆ ಕೆಲವು ವೇಳೆ ಜನಸಾಮಾನ್ಯರ ಶಿಕ್ಷಣವನ್ನೇ ಹಾಳು ಮಾಡುತ್ತಾರೆ. ಅಂದರೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ ಗುರುಗಳು. ಒಬ್ಬ ನಾಸ್ತಿಕ ಅಂತಂದರೆ ಭಗವಂತನ ಬಗ್ಗೆ ಅಥವಾ ಭಕ್ತಿಯ ಬಗ್ಗೆ ಏನೂ ಗೊತ್ತಿಲ್ಲದೆ ಇರುವಂಥವನು ಅವನೇನು ಹೇಳ್ತಾನೆ, ಒಂದ್ಸರಿ ಟೀಕೆ ಮಾಡ್ತಾನೆ ತುಳಸಿ ಬಗ್ಗೆ. ಏನು, ತುಳಸಿ ಗಿಡಕ್ಕೆ ನೀರಿರಿದ್ರೆ ಅದು ಏನು ಕೊಡುತ್ತೆ ನಮಗೆ? ಅದರಿಂದ ಏನು ಪ್ರಯೋಜನ ಇಲ್ಲ. ಅದೇ ನೀರನ್ನು ಬದನೆಕಾಯಿ ಗಿಡಕ್ಕೆ ಹಾಕಿದ್ರೆ ಅದು ನಮಗೆ ಬದನೆಕಾಯಿ ಆದರೂ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ತುಳಸಿ ಗಿಡ ಏನು ಕೊಡೋದಿಲ್ವಲ್ಲ ನಮಗೆ, ಅದಕ್ಕೆ ನೀರು ಹಾಕಿ ಏನು ಪ್ರಯೋಜನ ಅಂತ ಹೇಳೋದು. ಅದಕ್ಕೆ ಗುರುಗಳು ಹೇಳ್ತಾರೆ, ಹುಚ್ಚು ಪ್ರಾಣಿಗಳು ಅಂದರೆ ಯಾರು ನಾಸ್ತಿಕರಾಗಿರ್ತಾರೋ, ಭಗವಂತನ ವಿಚಾರ ಭಕ್ತಿಯ ವಿಚಾರ ಗೊತ್ತಿರೋದಿಲ್ವೋ ಅಂಥವ್ರನ್ನ ಹುಚ್ಚು ಪ್ರಾಣಿಗಳು ಅಂತ ಹೇಳ್ತಾರೆ. ಅವರಿಗೆ ಭಕ್ತಿಯ ಮರ್ಮ ಏನು ಗೊತ್ತಿದೆ? ಏನೂ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಕೆಲವೊಂದ್ಸರಿ ಏನು ಮಾಡ್ತಾರೆ, ಅವರು ಸಾಮಾನ್ಯ ಜನರ ಒಂದು ಶಿಕ್ಷಣವನ್ನು ಹಾಳು ಮಾಡ್ತಾರೆ. ಅವ್ರಿಗೆ ಹೇಳ್ಕೊಡೋ ರೀತಿಯಲ್ಲಿ ಬೇರೆ ರೀತಿಯಲ್ಲೇ ಹೇಳ್ಕೊಟ್ಬಿಡ್ತಾರೆ. ಅವಾಗ ತಿಳ್ಕೊಬೇಕಾಗಿರುವಂಥ ವಿಚಾರವನ್ನು ಅವರು ತಿಳ್ಕೊಳ್ದೆ ಹೋಗ್ಬಿಡ್ತಾರೆ. ಅಂದರೆ ತಾವು ನಾಸ್ತಿಕರಾಗೋದಲ್ಲದೆ ಬೇರೆಯವರನ್ನು ನಾಸ್ತಿಕತೆಯ ಕಡೆಗೆ ಎಳೆಯೋ ಕೆಲಸ ಮಾಡ್ತಾರೆ. ಆಧ್ಯಾತ್ಮಿಕ ಜಗತ್ತಿನ ವಿಷಯವಾಗಿ ಅತಿ ಮುಖ್ಯವಾದ ಸಂಗತಿ ಎಂದರೆ ಅಲ್ಲಿರುವ ಭಕ್ತರಲ್ಲಿ ಪರಸ್ಪರ ಅಸೂಯೆ ಇರುವುದಿಲ್ಲ. ಇದು ಪುಷ್ಪಗಳಲ್ಲಿಯೂ ನಿಜವಾಗಿರುವ ಸಂಗತಿಯಾಗಿದೆ. ಅವೆಲ್ಲವೂ ತುಳಸಿಯ ಮೇಲ್ಮೆಯ ಪ್ರಜ್ಞೆಯುಳ್ಳವಾಗಿವೆ. 4 ಮಂದಿ ಕುಮಾರರು ಪ್ರವೇಶಿಸಿರುವ ವೈಕುಂಠ ಲೋಕದಲ್ಲಿ ಪಕ್ಷಿಗಳು ಮತ್ತು ಪುಷ್ಪಗಳು ಕೂಡ ಭಗವಂತನ ಸೇವೆಯ ಪ್ರಜ್ಞೆಯುಳ್ಳವಾಗಿವೆ. ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಆಧ್ಯಾತ್ಮಿಕ ಜಗತ್ತಿನ ವಿಷಯದಲ್ಲಿ ಒಂದು ಮುಖ್ಯವಾದ ಸಂಗತಿ ಇದೆ. ಏನಪ್ಪ ಅಂತಂದರೆ ಅಲ್ಲಿ ಇರುವಂಥ ಭಕ್ತರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಅಸೂಯೆ ಇರೋದಿಲ್ಲ. ಈಗ ಈ ಜಗತ್ತಲ್ಲಿ ನಾವು ಆಧ್ಯಾತ್ಮಿಕದಲ್ಲಿ ಇದ್ದೀವಿ ಅಂತ ಅಂದ್ಕೊಂಡ್ರೂ ಕೂಡ, ಆ ಭಗವಂತನ ಸೇವೆಯಲ್ಲಿ ತೊಡಗಿದ್ದೀವಿ ಅಂದರೂ ಕೂಡ ಒಬ್ಬರು ನೋಡಿ ಒಬ್ಬರು ಹೊಟ್ಟೆ ಕಿಚ್ಚು ಪಟ್ಕೊಳ್ತೀವಿ ಅಲ್ವಾ? ಅಯ್ಯೋ ಅವ್ರಿಗೆ ಅದು ಸಿಕ್ಬಿಡ್ತು ಸೇವೆ, ನನಗಿದು ಸಿಕ್ಬಿಡ್ತು, ನನಗದು ಸಿಕ್ಕಿಲ್ಲ, ನನಗಿದು ಸಿಕ್ಕಿಲ್ಲ. ಆಮೇಲೆ ಅವರು ಆ ರೀತಿ ಅವ್ರಿಗೆ ಒಂದು ಆಪರ್ಚುನಿಟಿ ಸಿಕ್ಬಿಡ್ತು, ನನಗೆ ಸಿಗಲಿಲ್ಲ. ಈ ರೀತಿ ಅವರು ನೋಡಿ ಇವರು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡೋದು ನಿಜ. ಭಕ್ತಿಯಲ್ಲಿದ್ದರೆ ಎಲ್ಲರೂ ಒಂದೇ ಅಲ್ವಾ? ಭಗವಂತನ ಸೇವೆ ಅಷ್ಟು ತಿಳುವಳಿಕೆ ನಮಗಿರೋದಿಲ್ಲ. ಅಂದರೆ ನಮಗಿನ್ನೂ ಆ ವಿಚಾರ ಸರಿಯಾಗಿ ಗೊತ್ತಿರೋದಿಲ್ಲ, ಅದಕ್ಕೆ ಅಸೂಯೆ ಪಡ್ತೀವಿ. ಆದರೆ ನೋಡಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಸೂಯೆ ಅನ್ನೋದೇ ಇಲ್ಲ. ಯಾಕಂದರೆ ಈ ಗುಣಗಳನ್ನೆಲ್ಲ ಮೀರಿ ಹೋದವರು ಮಾತ್ರ ಆಧ್ಯಾತ್ಮಿಕ ಜಗತ್ತಲ್ಲಿ ಇರೋದಕ್ಕೆ ಸಾಧ್ಯ ಅಲ್ವಾ? ಸೊ ಅವ್ರಿಗೆ ಒಬ್ರು ನೋಡಿದ್ರೆ ಒಬ್ರಿಗೆ ಹೊಟ್ಟೆ ಕಿಚ್ಚು, ಅಸೂಯೆ, ಇದು ಅದು ಏನೂ ಇರೋದಿಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ, ಇದು ಹೂಗಳಲ್ಲೂ ಕೂಡ ಇರುವಂಥ ಒಂದು ಗುಣ. ಅಂದರೆ ಅವೆಲ್ಲ ಹೂಗಳು ಕೂಡ ತುಳಸಿಯ ಒಂದು ಉನ್ನತ ಮಟ್ಟ ಏನು, ಅಥವಾ ಆ ಒಂದು ತುಳಸಿಯ ಇಂಪಾರ್ಟೆನ್ಸ್ ಏನು, ಅದ್ರ ಬಗ್ಗೆ ಅವರಿಗೆ ಅರಿವಿತ್ತು, ಅಂದರೆ ಪ್ರಜ್ಞೆ ಇತ್ತು. ಈಗ ನಾವು ಪ್ರಜ್ಞೆಯನ್ನು ಕಳ್ಕೊಂಡಿದ್ದೀವಿ, ಅದಕ್ಕೆ ನಾವು ಪ್ರಜ್ಞೆಯನ್ನು ಬರೆಸ್ಕೋಬೇಕು. ಐಹಿಕ ಪ್ರಪಂಚದಲ್ಲಿ ನಮಗೆ ಪ್ರಜ್ಞೆ ಇದೆ, ಆದರೆ ಆಧ್ಯಾತ್ಮಿಕ ತಿಳುವಳಿಕೆಯಲ್ಲಿ ನಮಗೆ ಪ್ರಜ್ಞೆ ಇಲ್ಲ. ಈಗ 4 ಜನ ಕುಮಾರರು ಪ್ರವೇಶ ಮಾಡಿರುವಂಥ ವೈಕುಂಠ ಲೋಕದಲ್ಲಿ ಪಕ್ಷಿಗಳೇ ಆಗಿರಬಹುದು, ಪುಷ್ಪಗಳೇ ಆಗಿರ್ಬೋದು, ಎಲ್ಲವೂ ಕೂಡ ಭಗವಂತನ ಸೇವೆಯ ಬಗ್ಗೆ ಪ್ರಜ್ಞೆ ಇರುವಂಥವ್ರು. ಭಗವಂತನ ಸೇವೆನ ಮಾಡಬೇಕು ಅನ್ನುವಂಥ, ಮತ್ತು ಭಗವಂತನ ವಿಚಾರಗಳನ್ನು ಕೇಳೋದು, ಇದೆಲ್ಲನೂ ಸೇವೆನೇ ಅಲ್ವಾ? ಆ ಸೇವೆಯ ಬಗ್ಗೆ ಪ್ರಜ್ಞೆ ಇರುವಂಥವ್ರು. ನಾವು ಪ್ರಜ್ಞೆಯನ್ನು ಕಳ್ಕೊಂಡಿರೋದ್ರಿಂದ ನಾವು ಐಹಿಕ ಪ್ರಪಂಚದಲ್ಲಿ ಒದ್ದಾಡ್ತಾ ಇದ್ದೀವಿ. ಯಾವಾಗ ನಮಗೆ ಆ ಭಗವಂತನ ಪ್ರಜ್ಞೆ, ಕೃಷ್ಣ ಪ್ರಜ್ಞೆ ನಮ್ಮಲ್ಲಿ ಉದಯವಾಗುತ್ತೋ, ಜಾಗೃತವಾಗುತ್ತೋ, ಆಗ ನಾವು ಕೂಡ ಆನಂದವಾಗಿ ಇರಬಹುದು. ಆ ಆನಂದ ಏನು ಅಂತ ನಾವು ಅನುಭವಿಸ್ಬೇಕು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ನಮಗೂ ಬರುತ್ತಲ್ವ?
ಯಾಕೆ ಅಂತಂದರೆ ಎಲ್ಲ ಕಡೆ ನೋಡಿ ಏನಾದರೂ ಒಂದು ತೊಂದರೆ, ತಾಪತ್ರಯಗಳು, ರೋಗಗಳು, ಹಿಂಸೆಗಳು ಇದೆಲ್ಲ ನಾವು ಅನುಭವಿಸ್ತಾ ಇರ್ತೀವಿ. ಇದರಲ್ಲಿ ಆನಂದ ಯಾವುದು ಅನ್ನೋದೇ ನಮ್ಗೆ ಮರ್ತು ಹೋಗಿದೆ, ಗೊತ್ತಿಲ್ಲ. ಆದರೆ ನಿಜವಾದ ಆನಂದ ಆಧ್ಯಾತ್ಮಿಕತೆಯಲ್ಲಿ ಇರುವಂಥದ್ದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.